ನಮಸ್ಕಾರ ರೀ. ನಮಸ್ಕಾರ ಸರ್. ಹಾಂ ರೀ, ಇದು ಪಪ್ಪಾಯಿ ನಾಟಿ ಮಾಡಿ ಎಷ್ಟು ದಿನ ಆಯ್ತು ರೀ? ಈಗ ನಾಟಿ ಮಾಡಿ 25 ದಿನ ಆಯ್ತು. 25 ದಿನ ಆಯ್ತೇನು ರೀ? ಹಾಂ ರೀ. ಈಗ ನೀವು ಇದು ಪಪ್ಪಾಯಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು ರೀ? ಇದು ಹಂಗೆ ಕಂಟಿನ್ಯೂ ಅಂದ್ರೆ ಈಗ ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ಕಂಟಿನ್ಯೂ ಪಪ್ಪಾಯಿನೇ ಮಾಡ್ತೀರಿ? ಹ್ಞೂ ರೀ. ಏನು ಇದೇ ಭೂಮಿ ಒಳಗೆ ಮಾಡ್ತೀರಾ ಬದಲಾಸ್ ಮಾಡ್ತೀರಿ? ಇದ ಭೂಮಿ ರೀ, ಮತ್ತೆ ಬಲ್ಲಿ ಮಾಡಿದ್ರು ಹಂಗ ಬದಲಿ ಮಾಡ್ತೀರಿ? ಮತ್ತೆ ಒಳ್ಳೆ ರಿಟರ್ನ್ 1 ವರ್ಷ ಬಿಡೋದು 1 ವರ್ಷ ಮಾಡಿದ್ರು. ಹಾಂ ರೀ. ಈಗ ನೀವು ನಾಟಿ ಮಾಡಿದ್ರಿ ಅಂದ್ರೆ ರೀ ಎಷ್ಟು ದಿನ ಇರ್ತದೆ ರೀ ಪಪ್ಪಾಯಿ ನಿಮ್ಮ ಇದ್ರಾಗ ರೀ? ಇದು ನೀವು ಎಷ್ಟು ತಿಂಗಳ ನೀವು ಬೆಳೆ ತಗೋತೀರಿ? ಇದು ಚಲೋತ್ನಾಗ ಬಂದ್ರೆ ಒಂದು 8-9 ತಿಂಗಳ ತನಕ ಬರ್ತಾರೆ ಕಂಟಿನ್ಯೂ. ಗೊಬ್ಬರ ಚಲೋತ್ನೇ ಮೇಂಟೆನೆನ್ಸ್ ಮಾಡಿದ್ರಿ 8-9 ತಿಂಗಳು ಕಂಟಿನ್ಯೂ ಕಾಯಿ ಹರಿಬೋದು? ಕಂಟಿನ್ಯೂ ಕಾಯಿ ಹರಿತದೆ. ಅಂದ್ರೆ ಗೊಬ್ಬರ ಆಟ್ರಾಗ ಹಾಕಿದ್ರೆ ಬರಲ್ರಿ. ಚಲೋತ್ನೇ ಮೇಂಟೆನೆನ್ಸ್ ಮಾಡಿದ್ರು 9-10 ತಿಂಗಳ ತನಕ ಬರ್ತಾರೆ ಕಂಟಿನ್ಯೂ. ಇದ್ರ ಲಾಭ ತಗೊಂಡ್ರಿ ನೀವು? ತಗೊಂಡಿವ್ರಿ. ಹಾಂ. ಇಳುವರಿ ಎಲ್ಲ ಒಂದೊಂದು ಗಿಡಕ್ಕೆ ಎಷ್ಟೆಲ್ಲ ತಗೊಂಡ್ರಿ ನೀವು? ಒಂದೊಂದು ಗಿಡಕ್ಕೆ ರೀ? ಒಂದೊಂದು ಗಿಡಕ್ಕೆ ಒಂದು 1.5 ಕ್ವಿಂಟಲ್ 1 ಕ್ವಿಂಟಲ್ ಬರ್ತಾರೆ. 1.5 ಕ್ವಿಂಟಲ್ ಎಲ್ಲ ತಗೊಂಡ್ರಿ? ಹ್ಞೂ ರೀ. ಹಾಂ. ಇದು ಯಾವುದು ವೆರೈಟಿ ನಾಟಿ ಮಾಡ್ರಿ ಇದು? ಇದು 15 ಅಂತ ಮಾಡಿವ್ರಿ. 15 ರೀ? ಹ್ಞೂ ರೀ. ಡಾಕ್ಟರ್ ಯಾರು ಬರ್ತಾರ್ರಿ? ಈ ನಾಗರಾಜ್ ಸರ್ ಬರ್ತಾರೆ. ಹಾಂ ರೀ. ಅವ್ರೇ ನೋಡ್ತಾರೆ ನಿಮ್ಮ 10 ವರ್ಷದಿಂದ ಅವರೇ ರೀ? ಹಾಂ, ಅವರ ಬರ್ತಾರೆ. ಹಾಂ. ಎಲ್ಲ ನಿಮ್ಗೆ ಕರೆಕ್ಟಾಗಿ ಏನೇನು ಬೇಕೋ ಸಜೆಷನ್ ಎಲ್ಲ ಹೇಳ್ತಾರೆ? ಚಲೋ ಕೊಡ್ತಾರೆ ಅವರೆಲ್ಲ ಮೇಂಟೆನೆನ್ಸ್. ಹಾಂ. ಬಲ್ಯಾರ ನಮ್ಗೆ ಬರ್ತದ್ರಿ, ಅವ್ರು ಅಷ್ಟು ಬರಲಿಲ್ಲ ರೀ. ಇವರೇ ಚಲೋ ಬರಕತ್ಯಾರ. ಹಾಂ. ಗಿಡನ ಚೆನ್ನಾಗಿ ಕೊಡಕತ್ಯಾರ. ಹಾಂ. ಬೇರೆದವ್ರು ಬಂದದ್ದು ಸರಿಯಾಗಿ ಕೊಟ್ಟಿಲ್ಲ? ಸರಿಯಾಗಿಲ್ರಿ. ಮೆಡಿಸಿನ್ ಕೊಡ್ತದ್ರಿ, ಅದು ಯಾವುದೇ ಏನೋ ಒಂದು ಹೆಚ್ಚಿಗೆ ಬರ್ತದ್ರಿ, ಹೆಚ್ಚಿಗೆ ಮಾಡ್ತದ್ರಿ. ಹಾಂ. ಚೆನ್ನಾಗಿ ಬರ್ತದಲ್ರಿ. ಅವ್ರು ಮಾಡಿದ್ಲಿಂದ ಚಲೋ ಬರ್ತದ್ರಿ. ಮೇಲತ್ತು ಮೇಂಟೆನೆನ್ಸ್ ಚಲೋನ ಕೊಡ್ತಾರೆ ಅವ್ರು. ಹಾಂ. ಇಲ್ಲ ಈಗ ಗಿಡ ಇವು ಎಲ್ಲ ಈಗ ಗ್ರೋತ್ ಎಲ್ಲ ಚಲೋ ಅದಾವ್ರಿ ಈಗ ಸದ್ಯಕ್ಕೆ ನಿಮ್ಗೆ? ಹಾಂ, ಚಲೋ ಇದಾವ್ರಿ. ಹಾಂ. ಚಲೋ ಭಾಳ ದಿನ ಇಲ್ರಿ, ಅದು 25 ದಿನ 30 ದಿನ ಐತ್ರಿ. 25-30 ದಿನ ಅಷ್ಟೇ. ಮಳೆ ಬಂದ ನಿನ್ನ ಕುಂದ್ರ ಬಿದ್ದಾವ್ರಿ. ಮಳೆ ಬರ್ಲಕ್ಕಪ್ಪ ನಿನ್ನ ಚೆನ್ನಾಗಿ ಬರ್ತದೆ. ಚಲೋ ಬರ್ತೀವ್ರಿ? ಹ್ಞೂ ರೀ. ಹಾಂ. ಅಂದ್ರೆ ಇದಕ್ಕೆಲ್ಲ ನಿಮ್ಗೆ ಗೊಬ್ಬರ ಹೆಂಗ್ ಕೊಡ್ಬೇಕು ಎಲ್ಲ ನೀವು ಮಾಹಿತಿ ನಿಮ್ಗೆ 10 ವರ್ಷ ಅಂದ್ರೆ ಕಂಟಿನ್ಯೂ ಫುಲ್ ಆಗೈತ್ರಿ? ಆಗಿದ್ರಿ. ಅವ್ರನ್ನ ಹೇಳ್ತಾರೆ ನಮ್ಗೆ. ನಮ್ಗೆ ಒಂದೇಳಿ ತೆಪ್ಪಿದ್ರನ ಅವ್ರು ಹಂಗೆ ಕಂಟಿನ್ಯೂ ತಿಂಗಳ ಬಂದು ನಿಮ್ಗೆ ಹೇಳ್ಕೊಡ್ತಾರೆ? ಹಾಂ ಹಾಂ ಹಾಂ. ಮಾರ್ಕೆಟಿಂಗ್ ಮಾಡೋದು ಎಲ್ಲ ಯಾವ್ಯಾವ ಥರ ಇದು ಮಾಡ್ತಿರ್ತೀರಿ? ಇದು ಮಾರ್ಕೆಟಿಂಗ್ ಏನಕ್ಕೆ ಅಂತ್ರಿ ನಮ್ಗೆ ಗೊತ್ತಾಗ್ಬಿಡ್ತೀರಿ ಅಲ್ರಿ. ಹಾಂ ರೀ. ಆ ಲೆಕ್ಕಕ್ಕೆ ಮಾಡ್ಕೊಂಡ್ಬಿಡ್ತೀವಿ. ಕಾಯಿ ಸೈಜ್ ಬಂದಕ್ರೆ ಹೆಂಗ್ ಮಾಡ್ಬೇಕು ಎಲ್ಲ? 7 ಫೀಟ್ 8 ಫೀಟ್ ಅಷ್ಟೇ ಬಾಡದ್ರಿ. ಪೂರ 4 ಫೀಟಿಗೆ ಅಂದ್ರೆ ಕಾಯಿ ಸಣ್ಣ ಆಗದ್ರಿ, ಗಿಡ ಹತ್ತಿ ಆಗಿಬಿಡುತ್ತೆ. ಒಟ್ಟ 7 ಫೀಟ್ಲಿಂದ ಮಾಡಿದ್ರೆ ಚೆನ್ನಾಗಿರ್ತಂತ ಲೆಕ್ಕ. ಈಗ ಸಾಲಿನ ಸಾಲಿಗೆ ಏನ್ ಮಾಡ್ರಿ? ಗಿಡದಿಂದ ಗಿಡಕ್ಕೆ ಏನ್ ಮಾಡ್ರಿ? ಗಿಡದಿಂದ ಗಿಡಕ್ಕೆ 8 ಮಾಡಿವ್ರಿ. ಸಾಲಿನ 12 ಮಾಡಿವ್ರಿ. ಸಾಲಿನ ಸಾಲಿಗೆ 12 ರೀ? ಈ ಮತ್ತೆ ನಡು ಒಂದ್ ಸ್ವಲ್ಪ ಗ್ಯಾಪ್ ಒಂದೊಂದು ಗುಂಡಿ ಬಿಟ್ರಿ ಅಲ್ಲ, ಅದಕ್ಕೆ ದಾಳಂಬ್ರಿ ಬರ್ತಾರೆ. ದಾಳಿಂಬ್ರಿ ಹಚ್ಬೇಕು? ದಾಳಂಬ್ರಿ ಹಚ್ಬೇಕು. ದಾಳಿಂಬ್ರಿ ಹಚ್ತೀರಿ? ಹಂಗೆ ದಾಳಂಬ್ರಿ ಹಚ್ತೀವ್ರಿ. ಅದಕ್ಕೆ ಮತ್ತೆ ಬಲ್ಲಿ ಏನು ಬರಲ್ರಿ, ಬೇರೆ ಏನು ಬರಲ್ಲ ಬಲ್ಲಿ ಏನು. ಅಂದ್ರೆ ಇದು ಹೆಚ್ಚು ಕಮ್ಮಿ ಒಟ್ಟು ಒಂದು 20 ತಿಂಗಳ ಅಷ್ಟೊತ್ತಿಗೆ ಅದು ದೊಡ್ಡದಾಗಿರ್ತೈತಿ, ಇದು ಮುಗ್ದಿರ್ತೈತಿ? ಹಾಂ ರೀ. ಆ ಥರ ಮಾಡ್ತೀವಿ. ನಮ್ದು ಜಲಿ ಬೆಂಚಿ ಅಂತ್ರಿ, ಬೀರಪ್ಪ ಅವ್ರಿ. ಹಾಂ ರೀ. ನಮ್ಮ ಅಣ್ಣವ್ರು ಕರಿಯಪ್ಪ ಅಂತಾರೆ. ಅವ್ರು ತಮ್ಮ ನಾನು ಕೆಲಸ ಮಾಡಿದ್ರು ಹೊಲ್ದಾಗ. ಊರು ಯಾವ್ದು? ಊರು ಜಲಿ ಬೆಂಚಿ ಅಂತ. ಜಲಿ ಬೆಂಚಿ ಅಂದ್ರೆ ಇದು ಲಿಂಗಸೂರ? ಹಾಂ, ಲಿಂಗಸೂರ್ ಹತ್ರ ಜಲಿ ಬೆಂಚಿ. ಪೋಸ್ಟ್ ಕಾಳಾಪುರ ಬರ್ತದೆ. ಕಾಳಾಪುರ. ಓಕೆ. ಸರಿ ತಗೋರಿ ಅಂದ್ರೆ. ಹಾಂ, ಓಕೆ.